ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಪರಮದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ಯುಸಬ್ಬಿಹು ಲಿಲ್ಲಾಹಿ ಮಾ ಫಿಸ್ ಸಮಾವಾತಿ ವಮಾ ಫಿಲ್ ಅರ್ದಿ ಲಹುಲ್ ಮುಲ್ಕು ವಲಹುಲ್ ಹಮ್ದು ವಹುವ ಅಲಾ ಕುಲ್ಲಿ ಶೈಇನ್ ಕದೀರ್. ಆಕಾಶಗಳಲ್ಲಿರುವ ಪ್ರತಿಯೊಂದು ವಸ್ತುವು, ಭೂಮಿಯಲ್ಲಿರುವ ಪ್ರತಿಯೊಂದು ವಸ್ತುವು ಅಲ್ಲಾಹನನ್ನು ಜಪಿಸುತ್ತಿದೆ. ಪ್ರಭುತ್ವವು ಅವನಿಗೆ ಸೇರಿದೆ, ಪ್ರಶಂಸೆಗಳು ಅವನಿಗೆ ಆಗಿದೆ ಮತ್ತು ಅವನು ಎಲ್ಲ ಕಾರ್ಯಗಳಿಗೂ ಸಮರ್ಥನಾಗಿದ್ದಾನೆ. ಹುವಲ್ಲದೀ ಖಲಕಕುಂ ಫಮಿನ್ಕುಂ ಕಾಫಿರುನ್ ವಮಿನ್ಕುಂ ಮುಅ್ಮಿನ್ ವಲ್ಲಾಹು ಬಿಮಾ ತಅಮಲೂನ ಬಸೀರ್. ಅವನೇ ನಿಮ್ಮನ್ನು ಸೃಷ್ಟಿಸಿದನು. ಇನ್ನು ನಿಮ್ಮ ಪೈಕಿ ಒಬ್ಬನು ಸತ್ಯ ನಿಷೇಧಿಯಾಗಿದ್ದಾನೆ, ಇನ್ನೊಬ್ಬನು ಸತ್ಯವಿಶ್ವಾಸಿಯಾಗಿದ್ದಾನೆ. ಅಲ್ಲಾಹ್ ನೀವು ಮಾಡುತ್ತಿರುವುದೆಲ್ಲವನ್ನು ವೀಕ್ಷಿಸುತ್ತಿದ್ದಾನೆ. ಖಲಕಸ್ ಸಮಾವಾತಿ ವಲ್ ಅರ್ದ ಬಿಲ್ ಹಕ್ಕಿ ವಸವ್ವರಕುಂ ಫಅಹ್ಸನ ಸುವರಕುಂ ವಇಲೈಹಿಲ್ ಮಸೀರ್. ಅವನು ಭೂಮಿ ಆಕಾಶಗಳನ್ನು ಸತ್ಯಪೂರ್ಣವಾಗಿ ಸೃಷ್ಟಿಸಿರುವನು ಮತ್ತು ನಿಮಗೆ ರೂಪ ಕೊಟ್ಟನು, ಅತ್ಯುತ್ತಮ ಸ್ವರೂಪ ಕೊಟ್ಟನು. ಕೊನೆಗೆ ನಿಮಗೆ ಅವನ ಕಡೆಗೆ ಮರಳಲಿಕ್ಕಿದೆ. ಯಅಲಮು ಮಾ ಫಿಸ್ ಸಮಾವಾತಿ ವಲ್ ಅರ್ದಿ ವಯಅಲಮು ಮಾ ತುಸಿರ್ರೂನ ವಮಾ ತುಅ್ಲಿನೂನ್ ವಲ್ಲಾಹು ಅಲೀಮುಂ ಬಿದಾತಿಸ್ ಸುದೂರ್. ಭೂಮಿ ಆಕಾಶಗಳಲ್ಲಿರುವ ಪ್ರತಿಯೊಂದು ವಸ್ತುವಿನ ಜ್ಞಾನ ಅವನಿಗಿದೆ. ನೀವು ಅಡಗಿಸಿಡುವುದನ್ನು ಪ್ರಕಟಗೊಳಿಸುವುದನ್ನು ಅವನು ಬಲ್ಲನು ಮತ್ತು ಅಲ್ಲಾಹನು ಅಂತರಾಳದ ಸ್ಥಿತಿಯನ್ನು ಅರಿತಿರುತ್ತಾನೆ. ಅಲಂ ಯಅತಿಕುಂ ನಬಉಲ್ ಲದೀನ ಕಫರೂ ಮಿನ್ क़ब्लु ಫದಾक़ೂ ವಬಾಲ ಅಮ್ರಿಹಿಂ ವಲಹುಂ ಅದಾಬುನ್ ಅಲೀಮ್. ಇದಕ್ಕೆ ಮುಂಚೆ ಸತ್ಯವನ್ನು ಧಿಕ್ಕರಿಸಿದ ಹಾಗೂ ಕೊನೆಗೆ ತಮ್ಮ ದುಷ್ಕೃತ್ಯಗಳ ಫಲವನ್ನು ಸವಿದವರ ವೃತ್ತಾಂತವು ನಿಮಗೆ ತಲುಪಿಲ್ಲವೇ? ಮುಂದೆ ಅವರಿಗಾಗಿ ವೇದನಾಯುಕ್ತ ಯಾತನೆ ಇದೆ. ذَلِكَ بِأَنَّهُ كَانَتْ تَأْتِيهِمْ رُسُلُهُم بِالْبَيِّنَاتِ فَقَالُوا أَبَشَرٌ يَهْدُونَنَا فكفروا وتولوا واستغنى الله والله غني حميد. ಅವರು ಇಂತಹ ದುರ್ಗತಿಗೆ ಅರ್ಹರೆನಿಸಿದ್ದೇಕೆಂದರೆ ಅವರ ಬಳಿಗೆ ಸಂದೇಶವಾಹಕರು ಸುಸ್ಪಷ್ಟ ಆಧಾರ ಪ್ರಮಾಣಗಳೊಂದಿಗೆ ಹಾಗೂ ನಿದರ್ಶನಗಳೊಂದಿಗೆ ಬರುತ್ತಲೇ ಇದ್ದರು. ಆದರೆ ಅವರು ಮಾನವರು ನಮಗೆ ಸನ್ಮಾರ್ಗದರ್ಶನ ನೀಡುವರೇ ಎಂದರು. ಹೀಗೆ ಅವರು ಸತ್ಯವನ್ನು ಧಿಕ್ಕರಿಸಿದರು ಮತ್ತು ಮುಖ ತಿರುಗಿಸಿಕೊಂಡರು. ಆಗ ಅಲ್ಲಾಹನು ಅವರ ಬಗ್ಗೆ ನಿರ್ಲಕ್ಷ್ಯ ತಾಳಿದನು. ಅಲ್ಲಾಹನಂತೂ ನಿರಪೇಕ್ಷಕನೂ ಸ್ವಯಂ ಸ್ತುತ್ಯರ್ಹನೂ ಆಗಿರುತ್ತಾನೆ. زعم الذين كفروا أن لن يبعثوا قل بلى وربي لتبعثن ثم لتنبؤن بما عملتم وذلك على الله يسير. ಮರಣಾನಂತರ ಎಷ್ಟು ಮಾತ್ರಕ್ಕೂ ನಾವು ಪುನಃ ಎಬ್ಬಿಸಲ್ಪಡಲಾರೆವೆಂದು ಸತ್ಯನಿಷೇಧಿಗಳು ಬಹಳ ಧೈರ್ಯದಿಂದ ಸಾರಿದ್ದಾರೆ. ಅವರೊಡನೆ ಹೇಳಿರಿ, ಹಾಗಲ್ಲ, ನನ್ನ ಪ್ರಭುವಿನಾಣೆ, ನೀವು ಖಂಡಿತವಾಗಿಯೂ ಎಬ್ಬಿಸಲ್ಪಡುವಿರಿ. ತರುವಾಯ ನೀವು ಭೂಲೋಕದಲ್ಲಿ ಏನೇನು ಮಾಡಿರುವಿರೆಂಬುದನ್ನು ನಿಮಗೆ ಖಂಡಿತ ತೋರಿಸಿಕೊಡಲಾಗುವುದು ಮತ್ತು ಹೀಗೆ ಮಾಡುವುದು ಅಲ್ಲಾಹನ ಮಟ್ಟಿಗೆ ಬಹಳ ಸುಲಭವಾಗಿದೆ. فآمنوا بالله ورسوله والنور الذي أنزلنا والله بما تعملون خبير. ಆದುದರಿಂದ ಅಲ್ಲಾಹನ ಮೇಲೂ ಅವನ ಸಂದೇಶವಾಹಕರ ಮೇಲೂ ನಾವು ಅವತೀರ್ಣಗೊಳಿಸಿರುವ ಪ್ರಕಾಶದ ಮೇಲೂ ವಿಶ್ವಾಸವಿರಿಸಿರಿ. ನೀವು ಮಾಡುತ್ತಿರುವುದೆಲ್ಲವನ್ನೂ ಅಲ್ಲಾಹನು ಅರಿತಿರುತ್ತಾನೆ. يوم يجمعكم ليوم الجمع ذلك يوم
التغابن ومن يؤمن بالله ويعمل صالحا يكفر عنه سيئاته ويدخله جنات تجري من تحتها الأنهار خالدين فيها أبدا ذلك الفوز العظيم. ಸಮ್ಮೇಳನದ ದಿನ ಅವನು ನಿಮ್ಮೆಲ್ಲರನ್ನು ಒಟ್ಟುಗೂಡಿಸುವಾಗ ನಿಮಗೆ ಇದರ ಅರಿವಾಗುವುದು. ಅದು ಪರಸ್ಪರರೆದುರು ಜನರ ಸೋಲು ಗೆಲುವುಗಳ ದಿನವಾಗಿರುವುದು. ಅಲ್ಲಾಹನ ಮೇಲೆ ವಿಶ್ವಾಸವಿರಿಸಿ ಸತ್ಕರ್ಮವೆಸಗುವವನ ಪಾಪಗಳನ್ನು ಅಲ್ಲಾಹನು ಉದುರಿಸಿಬಿಡುವನು ಮತ್ತು ಅವನನ್ನು ತಳಭಾಗದಲ್ಲಿ ಕಾಲುವೆಗಳು ಹರಿಯುತ್ತಿರುವಂತಹ ಸ್ವರ್ಗೋದ್ಯಾನಗಳಲ್ಲಿ ಪ್ರವೇಶಗೊಳಿಸುವನು. ಇವರು ಅವುಗಳಲ್ಲಿ ಸದಾಕಾಲ ವಾಸಿಸುವರು. ಇದೇ ಮಹಾ ಯಶಸ್ಸು. والذين كفروا وكذبوا بآياتنا أولئك أصحاب النار خالدين فيها وبئس المصير. ಸತ್ಯನಿಷೇಧಿಗಳು ಮತ್ತು ನಮ್ಮ ಸೂಕ್ತಗಳನ್ನು ಧಿಕ್ಕರಿಸಿದವರು ನರಕವಾಸಿಗಳಾಗಿರುವರು. ಅದರಲ್ಲಿ ಅವರು ಸದಾಕಾಲ ವಾಸಿಸುವರು ಮತ್ತು ಅದು ಅತ್ಯಂತ ನಿಕೃಷ್ಟ ವಾಸಸ್ಥಾನವಾಗಿದೆ. ما أصاب من مصيبة إلا بإذن الله ومن يؤمن بالله يهد قلبه والله بكل شيء عليم. ಎಂದೂ ಯಾವ ಸಂಕಷ್ಟವೂ ಅಲ್ಲಾಹನ ಅನುಜ್ಞೆಯಿಂದಲ್ಲದೆ ಬರುವುದಿಲ್ಲ. ಅಲ್ಲಾಹನ ಮೇಲೆ ವಿಶ್ವಾಸವಿರಿಸಿದವನ ಹೃದಯಕ್ಕೆ ಅಲ್ಲಾಹನು ಮಾರ್ಗದರ್ಶನ ನೀಡುತ್ತಾನೆ. ಅಲ್ಲಾಹನಿಗೆ ಸಕಲ ವಿಷಯಗಳ ಜ್ಞಾನವಿದೆ. وأطيعوا الله وأطيعوا الرسول فإن توليتم فإنما على رسولنا البلاغ المبين. ಅಲ್ಲಾಹನ ಅನುಸರಣೆ ಮಾಡಿರಿ ಮತ್ತು ಸಂದೇಶವಾಹಕರ ಅನುಸರಣೆ ಮಾಡಿರಿ. ಆದರೆ ನೀವು ಅನುಸರಣೆಯಿಂದ ವಿಮುಖರಾದರೆ ನಮ್ಮ ಸಂದೇಶವಾಹಕರ ಮೇಲೆ ಸುಸ್ಪಷ್ಟವಾಗಿ ಸತ್ಯವನ್ನು ತಲುಪಿಸುವ ಹೊರತು ಇನ್ನಾವ ಹೊಣೆಯೂ ಇಲ್ಲ. ಅಲ್ಲಾಹು ಲಾ ಇಲಾಹ ಇಲ್ಲಾ ಹೂ ವಅಲಾ ಅಲ್ಲಾಹಿ ಫಲ್ಯತವಕ್ಕಲಿಲ್ ಮುಅ್ಮಿನೂನ್. ಅಲ್ಲಾಹನು, ಅವನ ಹೊರತು ಇನ್ನಾವ ಆರಾಧ್ಯನೂ ಇಲ್ಲ. ಆದುದರಿಂದ ಸತ್ಯವಿಶ್ವಾಸಿಗಳು ಅಲ್ಲಾಹನ ಮೇಲೆಯೇ ಭರವಸೆವಿಡಬೇಕು. ಯಾ ಅಯ್ಯುಹಲ್ಲದೀನ ಆಮನೂ ಇನ್ನ ಮಿನ್ ಅಜ್ವಾಜಿಕುಂ ವ ಔಲಾದಿಕುಂ ಅದುವ್ವನ್ ಲಕುಂ ಫಹ್ದರೂಹುಂ وإن تعفوا وتصفحوا وتغفروا فإن الله غفور رحيم. ಸತ್ಯವಿಶ್ವಾಸಿಗಳೇ, ನಿಮ್ಮ ಪತ್ನಿಯರಲ್ಲಿ ಮತ್ತು ನಿಮ್ಮ ಮಕ್ಕಳಲ್ಲಿ ಕೆಲವರು ನಿಮ್ಮ ಶತ್ರುಗಳಿದ್ದಾರೆ. ಅವರ ಬಗ್ಗೆ ಜಾಗರೂಕರಾಗಿರಿ. ಮತ್ತು ನೀವು ಕ್ಷಮಿಸಿದರೆ, ಕಡೆಗಣಿಸಿದರೆ ಹಾಗೂ ಮನ್ನಿಸಿದರೆ ಅಲ್ಲಾಹನು ಮಹಾಕ್ಷಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತಾನೆ. إنما أموالكم وأولادكم فتنة والله عنده أجر عظيم. ನಿಮ್ಮ ಸಂಪತ್ತು ಮತ್ತು ಸಂತತಿಗಳು ಒಂದು ಪರೀಕ್ಷೆಯಾಗಿದೆ. ಅತ್ಯುನ್ನತ ಪ್ರತಿಫಲವಂತೂ ಅಲ್ಲಾಹನ ಬಳಿಯಲ್ಲೇ ಇದೆ. فاتقوا الله ما استطعتم واسمعوا وأطيعوا وأنفقوا خيرا لأنفسكم ومن يوق شح نفسه فأولئك هم المفلحون. ಆದುದರಿಂದ ನಿಮ್ಮಿಂದ ಸಾಧ್ಯವಿರುವಷ್ಟು ಅಲ್ಲಾಹನನ್ನು ಭಯಪಡುತ್ತಲಿರಿ ಮತ್ತು ಆಲಿಸಿರಿ ಹಾಗೂ ಆಜ್ಞಾಪಾಲನೆ ಮಾಡಿರಿ ಮತ್ತು ಸಂಪತ್ತನ್ನು ಖರ್ಚು ಮಾಡಿರಿ. ಇದು ನಿಮಗೆ ಹಿತಕರವಾಗಿದೆ. ತಮ್ಮ ಮನಸ್ಸಿನ ಸಂಕುಚಿತತೆಯಿಂದ ಸುರಕ್ಷಿತರಾಗಿರುವವರು ಮಾತ್ರ ಯಶಸ್ವಿಗಳು. ಇನ್ ತುಕ್ರಿದುಲ್ಲಾಹ ಕರ್ದನ್ ಹಸನನ್ ಯುದಾಯಿಫ್ಹು ಲಕುಂ ವಯಗ್ಫಿರ್ ಲಕುಂ
والله شكور حليم. ನೀವು ಅಲ್ಲಾಹನಿಗೆ ಉತ್ತಮ ಸಾಲ ನೀಡಿದರೆ ಅವನು ನಿಮಗೆ ಎಷ್ಟೋ ಪಟ್ಟು ವರ್ಧಿಸಿಕೊಡುವನು ಮತ್ತು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಅಲ್ಲಾಹನು ಮಹಾ ಗುಣಗ್ರಾಹಿಯೂ ಸಹನಶೀಲನೂ ಆಗಿರುತ್ತಾನೆ. عالم الغيب والشهادة العزيز الحكيم. ವ್ಯಕ್ತ ಅವ್ಯಕ್ತಗಳೆಲ್ಲವನ್ನೂ ಅರಿತಿರುವವನು, ಪ್ರಬಲನೂ ಯುಕ್ತಿಪೂರ್ಣನೂ ಆಗಿರುತ್ತಾನೆ.